ಕೋನಗಳು ಮತ್ತು ದಿಕ್ಕು ಅಂತ ಹೇಳಿದರು. ಕೋನಗಳು ಮತ್ತು ದಿಕ್ಕುಗಳು. ಇಲ್ಲಿ ಕೋನ ಇಲ್ಲಿ ದಿಕ್ಕುಗಳಲ್ಲಿ ಅಂತಂದಾಗ ಮೇಲ್ಗಡೆ ಯಾವಾಗಲೂ ಉತ್ತರ ಇರುತ್ತೆ, ಕೆಳಗಡೆ ಉತ್ತರದ ಅಪೋಸಿಟ್ ಯಾವ್ದಿರುತ್ತೆ? ದಕ್ಷಿಣ. ಈಗಿಲ್ಲೇ ಉತ್ತರ ದಕ್ಷಿಣದ ಈ ಕಡೆಗೆ ಯಾವಾಗಲೂ ನಿಮ್ಮ ಬಲಗಡೆ ಪೂರ್ವ ಇರುತ್ತೆ, ಈ ಕಡೆಗೆ ಪಶ್ಚಿಮ ದಿಕ್ಕು ಇರುತ್ತೆ. ಅದಾದ್ಮೇಲೆ ಉಪದಿಕ್ಕುಗಳು ಅಂತ ಕರಿತೀವಿ, ಹೌದಾ? ಸೊ ಇಲ್ಲಿ ಉಪದಿಕ್ಕುಗಳು ಅಂತಂದಾಗ ಪೂರ್ವ ಮತ್ತು ದಕ್ಷಿಣದ ಮಧ್ಯದಲ್ಲಿ, ಅಂದ್ರೆ ಈಗ ನೀವು ಎದುರಿಗೆ ಕುಂತಿದ್ದು ಪೂರ್ವ ಇದೆ, ಪೂರ್ವ ಮತ್ತು ದಕ್ಷಿಣದ ನಡುವೆ ಯಾವಾಗಲೂ ಆಗ್ನೇಯ ದಿಕ್ಕು ಯಾವ್ದಿರುತ್ತೆ? ಆಗ್ನೇಯ ಇರುತ್ತೆ. ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ ಇರುತ್ತೆ. ಪಶ್ಚಿಮ ಮತ್ತು ಉತ್ತರದ ಮಧ್ಯೆ ಆಗ್ನೇಯ ನೈಋತ್ಯ ಯಾವುದು? ವಾಯವ್ಯ. ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಈಶಾನ್ಯ ದಿಕ್ಕು ಯಾವ್ದಿರುತ್ತೆ? ಈಶಾನ್ಯ. ಹಾಗಾಗಿ ಇಲ್ಲಿ ನಾವು ಒಟ್ಟು ದಿಕ್ಕುಗಳು ಎಷ್ಟು? ಪ್ರಮುಖ ದಿಕ್ಕುಗಳು ಎಷ್ಟು? 4 ಪ್ರಮುಖ. ಯಾವುವು? 4. ಯಾವ್ಯಾವು? ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ. ನಿಮ್ಗೆ ನಂಗೆ ಹೇಳ್ಬೇಕಾದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವು ಪ್ರಮುಖ ದಿಕ್ಕುಗಳು. ಉಪದಿಕ್ಕುಗಳು ಅಂತಂದ್ರೆ ಆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ನಡುವೆ ಆಗ್ನೇಯ, ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ, ಪಶ್ಚಿಮ ಮತ್ತು ಉತ್ತರದ ನಡುವೆ ವಾಯುವ್ಯ, ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಈಶಾನ್ಯ ದಿಕ್ಕುಗಳನ್ನ 4 ಉಪದಿಕ್ಕುಗಳು ಅಂತ ಕರಿತೀವಿ. ಇವು ಮುಖ್ಯ ದಿಕ್ಕುಗಳು, ಮಧ್ಯದಲ್ಲಿ ಇರುವೆಲ್ಲ ಉಪದಿಕ್ಕುಗಳು ಅಂತ ಕರಿತೀವಿ. ಅರ್ಥ ಆಗುತ್ತಾ? ಎಸ್.